ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ನಾನು ನಿಮ್ಮ ಶೇಷಾದ್ರಿ ರಂಗನಾಥ್. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾನು ನಿಮಗೆ GST ಕಾನ್ಫಿಗರೇಷನ್ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇನ್ವೆಂಟ್ರಿ ಇನ್ಫಾರ್ಮೇಷನ್ ಹೋಗೋಣ. ಇಲ್ಲಿ ಸ್ಟ್ಯಾಚ್ಯುಟರಿ ಇನ್ಫಾರ್ಮೇಷನ್ ಅಂತ ಇದೆ. ಇಲ್ಲಿ GST ಕ್ಲಾಸಿಫಿಕೇಶನ್ ಅಂತಿದೆಯಲ್ವ, ಇಲ್ಲಿ F11 ಫೀಚರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಕೌಂಟಿಂಗ್ ಫೀಚರ್ಸ್ ಇಲ್ಲಿ ನೋಡಿ, ಮೇಂಟೈನ್ ಅಕೌಂಟ್ಸ್ ಓನ್ಲಿ ನಾವು ನೋ ಅಂತ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಅಕೌಂಟ್ಸು ಮತ್ತು ಇನ್ವೆಂಟ್ರಿ ಎರಡನ್ನೂ ಮೇಂಟೈನ್ ಮಾಡೋದ್ರಿಂದ ಇದು ನಾವು ನೋ ಅಂತ ಕೊಟ್ಟಿದ್ದೀವಿ. ಕೆಳಗಡೆ ಇಂಟಿಗ್ರೇಟೆಡ್ ಅಕೌಂಟ್ಸ್ ಆ್ಯಂಡ್ ಇನ್ವೆಂಟ್ರಿ ಅಂತ ಇದೆ, ಇದನ್ನು ಎಸ್ ಅಂತ ಕೊಟ್ಟಿದ್ದೀನಿ. ಯೂಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಇದನ್ನು ನಾವು ನೋ ಅಂತ ಕೊಡ್ತೀವಿ. ಯಾಕಂದರೆ ನಮ್ಮದು ಬಿಸ್ನೆಸ್ ಆಗಿರೋದ್ರಿಂದ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ತೊಗೊತೀವಿ. ಇಲ್ಲಿ ಎಸ್ ಕೊಟ್ಟರೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಗೆ ಹೋಗುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಂದರೆ ಉದಾಹರಣೆಗೆ ಟ್ರಸ್ಟು ಆ ಥರದ ಅಕೌಂಟ್ಸ್ಗಳು ಮಾಡ್ಬೇಕಾದ್ರೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ನಾವು ಇಲ್ಲಿ ತಗೋತೀವಿ, ಅವಾಗ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಎನೇಬಲ್ ಮಲ್ಟಿ ಕರೆನ್ಸಿ ನೋ ಅಂತ ಕೊಡ್ತೀನಿ, ನಮಗೆ ಮಲ್ಟಿ ಕರೆನ್ಸಿ ಏನು ಬೇಕಾಗಿಲ್ಲ. ಮೇಂಟೈನ್ ಬಿಲ್ ವೈಸ್ ಡೀಟೇಲ್ಸ್ ಎಸ್ ಕೊಟ್ಟಿದ್ದೀನಿ. ಫಾರ್ ನಾನ್ ಟ್ರೇಡಿಂಗ್ ಅಕೌಂಟ್ಸ್ ಆಲ್ಸೋ ನೋ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಯೂಸ್ ಅಡ್ವಾನ್ಸ್ಡ್ ಪ್ಯಾರಾಮೀಟರ್ಸ್ ನೋ ಬರ್ತದೆ. ಇಲ್ಲಿ ಕಾಸ್ಟು ಅಥವಾ ಪ್ರಾಫಿಟ್ ಸೆಂಟರ್ ಮ್ಯಾನೇಜ್ಮೆಂಟ್ನ ಇದು ನಿಮ್ಮ ಕಂಪನಿಗೆ ಯಾವ ಥರ ನೀವು ಬೇಕು, ನಿಮ್ಮ ಕಂಪ್ನಿಲಿ ಇದೆಲ್ಲ ಯೂಸ್ ಮಾಡ್ತೀರಾ ಅನ್ನೋಂಗಿದ್ರೆ ನೀವು ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಸೊ ಇಲ್ಲಿ ಎನೇಬಲ್ ಇನ್ವಾಯ್ಸಿಂಗ್ ಎಸ್ ಕೊಡ್ತಾ ಇದ್ದೀನಿ. ಎನೇಬಲ್ ಇನ್ವಾಯ್ಸಿಂಗ್ ಅಂದರೆ ಇಲ್ಲಿ ಎನೇಬಲ್ ಇನ್ವಾಯ್ಸಿಂಗ್ ಎಸ್ ಕೊಡೋದ್ರಿಂದ ನಿಮಗೆ ಟ್ಯಾಲಿಯಿಂದ ಇನ್ವಾಯ್ಸ್ನ ಅಂದರೆ ಬಿಲ್ ಮಾಡ್ಬೋದು. ರೆಕಾರ್ಡ್ ಪರ್ಚೇಸಸ್ ಇನ್ ಇನ್ವಾಯ್ಸ್ ಮೋಡ್ ಅಂತಿದೆ, ಎಸ್ ಕೊಡ್ತೀನಿ. ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ಸ್ ಎಸ್ ಕೊಡ್ತೀನಿ. ರೆಕಾರ್ಡ್ ಕ್ರೆಡಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್ ಎಸ್ ಕೊಡ್ತೀನಿ. ರೆಕಾರ್ಡ್ ಡೆಬಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್ ಎಸ್ ಕೊಡ್ತೀನಿ. ಬಡ್ಜೆಟ್ ಆ್ಯಂಡ್ ಸಿನಾರಿಯೋ ಮ್ಯಾನೇಜ್ಮೆಂಟ್, ಬಡ್ಜೆಟ್ ಮತ್ತು ಸಿನಾರಿಯೋ ಮ್ಯಾನೇಜ್ಮೆಂಟು ನಿಮ್ಮ ಕಂಪ್ನಿಲಿ ನೀವು ಯೂಸ್ ಮಾಡ್ತಾ ಇದ್ರೆ ಇದನ್ನು ಎಸ್ ನೀವು ಕೊಡ್ಬೋದು. ನಾನು ಇಲ್ಲಿ ನೋ ಕೊಡ್ತಾ ಇದ್ದೀನಿ. ಬ್ಯಾಂಕಿಂಗ್ ಫೀಚರ್ಸ್ ಅಂದರೆ ನೀವು ಇಲ್ಲಿ ಎನೇಬಲ್ ಚೆಕ್ ಪ್ರಿಂಟಿಂಗ್ ಅಂತಿದೆ. ಸಪೋಸ್ ನೀವು ಯಾವುದಾದ್ರು ಒಂದು ಪೇಮೆಂಟ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತೇಳಿ, ಪೇಮೆಂಟ್ ಎಂಟ್ರಿ ಮಾಡಿದ ತಕ್ಷಣ ಅದು ನೀವು ಸೇವ್ ಅಂತ ಕೊಟ್ಟಿದ ತಕ್ಷಣ ಅದು ಕೇಳುತ್ತೆ, ನಿಮಗೆ ಚೆಕ್ ಪ್ರಿಂಟ್ ಮಾಡಬೇಕಂತ ಕೇಳುತ್ತೆ. ಅಂದರೆ ನೀವು ಪೇಮೆಂಟ್ ಮಾಡೋಂಗಿದ್ರೆ ನೀವು ಅಲ್ಲಿ ಟ್ಯಾಲಿ ಮುಖಾಂತರ ನೀವು ಚೆಕ್ನ ಪ್ರಿಂಟ್ ಮಾಡ್ಬೋದು. ಸೊ ಆ ಫೀಚರ್ ಇದು. ಸೊ ಇದನ್ನು ನೀವು ಬೇಕಾದ್ರೆ ಎಸ್ ಕೊಡ್ಬೋದು ಅಥವಾ ನೋ ಆದರೂ ಕೊಡ್ಬೋದು. ಎಸ್ ಕೊಟ್ಟರೆ ಏನಾಗುತ್ತೆ, ಒಂದು ವೇಳೆ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೂ ಸಹ ಕೊಡ್ತಾ ಇಲ್ಲ, ನೀವು ಅಂದರೆ ನೀವು ಪೇಮೆಂಟ್ ಮಾಡ್ತಾ ಇಲ್ಲ ಆದ್ರೂ ಅದು ನೀವು ಇನ್ವಾಯ್ಸ್ನ ನೀವು ಎಂಟ್ರಿ ಮಾಡಿದಾಗ, ಅದೇ ವೋಚರ್ ಎಂಟ್ರಿ ಮಾಡಿದಾಗ ಅದು ನಿಮ್ಮನ್ನು ಪ್ರತಿ ಸಾರಿ ಕೇಳುತ್ತೆ ಸೇವ್ ಮಾಡಿದಾಗ ಚೆಕ್ ಪ್ರಿಂಟ್ ಮಾಡಬೇಕಾ ಅಂತ. ಸೊ ಇದನ್ನು ನಾನು ನೋ ಕೊಡ್ತೀನಿ. ಸೆಟ್ ಆಲ್ಟರ್ ಟ್ರಾನ್ಸಾಕ್ಷನ್ ಟೈಪ್ಸು ಇದೆಲ್ಲ ನೋ ಕೊಡ್ತೀನಿ. ಬ್ಯಾಂಕಿಂಗ್ ಫೀಚರ್ಸು ನೋ ಕೊಡ್ತೀನಿ. ಇದನ್ನು ಬೇಕಿದ್ರೆ ನಾವು ಅದನ್ನು ಹೇಳಿದ್ನಲ್ಲ, ನಿಮ್ಮ ಕಂಪನಿಗೆ ಇದು ಅನುಕೂಲ ಇದ್ದರೆ ನೀವು ಅದನ್ನು ಎಸ್ ಕೊಟ್ಕೋಬೋದು. ಎನೇಬಲ್ ಜೀರೋ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ನೋ ಕೊಡ್ತೀನಿ. ಮೇಂಟೈನ್ ಮಲ್ಟಿಪಲ್ ಮೇಲಿಂಗ್ ಡೀಟೇಲ್ಸ್ ಆಫ್ ಕಂಪನಿ ಆ್ಯಂಡ್ ಲೆಡ್ಜರ್ಸ್ ಇದು ನೋ ಕೊಡ್ತೀನಿ. ಎನೇಬಲ್ ಕಂಪನಿ ಲೋಗೋ ಅಂತ ಇದೆ, ಅಂದರೆ ನೀವು ಇನ್ವಾಯ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಅಲ್ಲಿ ಲೋಗೋ ಇರುತ್ತೆ, ಒಂದು ಇನ್ವಾಯ್ಸ್ ಮೇಲೆ ಲೋಗೋ ಹಾಕಿರ್ತಾರೆ, ಆ ಲೋಗೋ ಬರಬೇಕು ಅನ್ನೋದಾದರೆ ನೀವು ಇಲ್ಲಿ ಎಸ್ ಕೊಡಬೇಕಾಗುತ್ತೆ. ಮಾರ್ಕ್ ಚೇಂಜ್ಡ್ ವೋಚರ್ಸ್ ಕೊಡ್ತಾ ಇದ್ದೀನಿ. ಸೊ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. F11 ಕೆಳಗಡೆ ನೋಡಿ ಸ್ಟ್ಯಾಚ್ಯುಟರಿ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು GST ಏನು ಟ್ಯಾಕ್ಸ್ ಇದೆಯಲ್ಲ ಅದನ್ನು ಕಾನ್ಫಿಗರ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಸ್ ಕೊಡ್ತೀನಿ. ಸೆಟ್ ಆಲ್ಟರ್ GST ಡೀಟೇಲ್ಸ್ ಎಸ್ ಕೊಡ್ತೀನಿ. ಇಲ್ಲಿ ಎಸ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದು ನಿಮ್ದು ಯಾವ ಸ್ಟೇಟು, ಕರ್ನಾಟಕ, ರೆಗ್ಯುಲರ ಕಾಂಪೋಸಿಷನ್ ಅಂತ ಹೇಳಿ, ಅಂದರೆ ಎರಡು ಇರುತ್ತೆ, ಕಾಂಪೋಸಿಷನ್ನು ಮತ್ತು ರೆಗ್ಯುಲರ್ ಅಂತ. ಕಾಂಪೋಸಿಷನ್ ನಾನು ಇಲ್ಲಿ ರೆಗ್ಯುಲರ್ ಕೊಡ್ತಾ ಇದ್ದೀನಿ. ಅಸೆಸಿ ಆಫ್ ಅದರ್ ಟೆರಿಟರಿ ನೋ ಕೊಡ್ತೀನಿ. GST ನಂಬರ್ ಹಾಕಬೇಕು. GST ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಇದು ಅಪ್ಲಿಕೇಬಲ್ ಫ್ರಮ್ 1/4/2020 ಅಂತ ಕೊಡ್ತಾ ಇದ್ದೀನಿ. ಇದು ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಪೀರಿಯಾಡಿಸಿಟಿ ಆಫ್ GSTR 1 ಮಂತ್ಲಿ ಕೊಡ್ತೀನಿ. ಇ-ವೇ ಬಿಲ್ ಅಪ್ಲಿಕೇಬಲ್ ಎಸ್ ಕೊಡ್ತೀನಿ. ಅಪ್ಲಿಕೇಬಲ್ ಫ್ರಮ್ 1/4/2020. ಇದು ಯಾವುದಕ್ಕೆ ಅಂದರೆ ಇ-ವೇ ಬಿಲ್ಲಿಗೆ ಅಪ್ಲಿಕೇಬಲ್ ಯಾವಾಗಿಂದ ಅಂತ ಕೇಳ್ತಾ ಇದೆ. ಅದು 1/4/2020. ಥ್ರೆಶೋಲ್ಡ್ ಲಿಮಿಟ್ಸ್ ಇನ್ಕ್ಲೂಡ್ಸ್ ಇನ್ವಾಯ್ಸ್ ವ್ಯಾಲ್ಯೂ 50,000 rupees ಅದಿರೋದು. ಇ-ವೇ ಬಿಲ್ಲು 50,000ಕ್ಕಿಂತ ಹೆಚ್ಚಿಗೆ ನೀವು ಬಿಲ್ ಮಾಡಿದ್ರೆ ಇ-ವೇ ಬಿಲ್ ಮಾಡಬೇಕಾಗಿರೋದು ಮ್ಯಾಂಡೇಟ್ರಿ. ಅಪ್ಲಿಕೇಬಲ್ ಫಾರ್ ಇಂಟ್ರೆಸ್ಟೆಡ್ ಎಸ್. ಥ್ರೆಶೋಲ್ಡ್ ಲಿಮಿಟ್ 50,000. ಎನೇಬಲ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಅಡ್ವಾನ್ಸ್ ರಿಸಿಪ್ಟ್ ಅಂತ. ಅಡ್ವಾನ್ಸ್ ರಿಸಿಪ್ಟ್ ಏನಾದರೂ ನೀವು ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಸೊ ಅದಕ್ಕೆ ನಾನು ಎಸ್ ಕೊಡ್ತೀನಿ. ಎನೇಬಲ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ರಿವರ್ಸ್ ಚಾರ್ಜ್. ನೀವು ಯಾವುದಾದ್ರೂ ನಿಮ್ಮದು ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಏನಾದರೂ ಇದ್ದರೆ ಇದನ್ನು ಎಸ್ ಕೊಡಬೇಕಾಗುತ್ತೆ. ಸೆಟ್ ಆಲ್ಟರ್ GST ರೇಟ್ ಡೀಟೇಲ್ಸ್ ಅಂತಿದೆ. ನಾನಿಲ್ಲಿ ನೋ ಕೊಡ್ತೀನಿ. ಎಸ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಅಲ್ಲಿ ನೀವು ಯಾವುದಾದ್ರೂ ಒಂದೇ ಐಟಮ್ನ ನೀವು ಸೇಲ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ಕೊಟ್ಬಿಟ್ಟು ಅಲ್ಲಿ GST ರೇಟ್, ಟ್ಯಾಕ್ಸ್ ರೇಟ್ ಡೀಟೇಲ್ಸ್ನ ಎಂಟರ್ ಮಾಡ್ಬೋದು. ಬಟ್ ಒಂದಕ್ಕಿಂತ ಹೆಚ್ಚಿಗೆ ಐಟಮ್ಗಳನ್ನ ನೀವು ಸೇಲ್ ಮಾಡ್ತಾ ಇದ್ದು ಡಿಫ್ರೆಂಟ್ GST ಟ್ಯಾಕ್ಸ್ ರೇಟ್ ಇದ್ದಾಗ ಇಲ್ಲಿ ನೀವು ನೋ ಕೊಡಿ. ಎನೇಬಲ್ GST ಕ್ಲಾಸಿಫಿಕೇಶನ್ನು ಎಸ್ ಇದೆ, ಎಸ್ ಇರಲಿ. ಪ್ರೊವೈಡ್ LUT ಬಾಂಡ್ ಡೀಟೇಲ್ಸ್ ಅಂತಿದೆ. ಇದು ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಬಗ್ಗೆ ಕೇಳ್ತಾ ಇದೆ. ನೀವು ಇದನ್ನ ಎಸ್ ಅಂತ ಕೊಟ್ಟರೆ ನಿಮ್ಮ ಏನು ಎಕ್ಸ್ಪೋರ್ಟ್, ನಿಮ್ಮ ಕಂಪ್ನಿಯಿಂದ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಆ LUT ಬಾಂಡ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ನಾನು ಅದಕ್ಕಾಗಿ ಲೋ ಕೊಡ್ತೀನಿ. ಅಕ್ಸೆಪ್ಟ್ ಕೊಟ್ಟರೆ ಎನೇಬಲ್ ಎಕ್ಸೈಸ್ ಅಂತ ಕೇಳುತ್ತೆ. ಎಕ್ಸೈಸ್ ಈಗ ಇಲ್ಲ. ಎಕ್ಸೈಸ್ ಗೂಡ್ಸು ಈಗ ಕೆಲವು ಮಾತ್ರ ಇದೆ, ಪೆಟ್ರೋಲಿಯಂ ಮಾತ್ರ ಇಲ್ಲ. ನೀವು ಪೆಟ್ರೋಲ್ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ಕೊಡ್ಬೋದು. ಎನೇಬಲ್ ಸರ್ವಿಸ್ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀನಿ. ಎನೇಬಲ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಇದೆ. ನೀವು TDS ಏನಾದರೂ ನಿಮಗೆ ಅಪ್ಲಿಕೇಬಲ್ ಆಗಿದ್ರೆ ನಿಮ್ಮ ಕಂಪ್ನಿಗೆ, ನೀವು ಇಲ್ಲಿ ಎಸ್ ಅಂತ ಕೊಡಿ. ಸೆಟ್ ಆಲ್ಟರ್ ಡೀಟೇಲ್ಸ್ TDS ಡೀಟೇಲ್ಸ್ ಎಸ್ ಕೊಡಿ. ಇಲ್ಲಿ ಟ್ಯಾನ್ ರಿಜಿಸ್ಟ್ರೇಷನ್ ನಂಬರು, ಟ್ಯಾಕ್ಸ್ ಡಿಡಕ್ಷನ್ ಕಲೆಕ್ಷನ್ ಅಕೌಂಟ್ ನಂಬರ್ ಎಲ್ಲ ಕೇಳುತ್ತೆ. ಸೊ ಅದಕ್ಕಾಗಿ ನಾವು ನೋನೇ ಕೊಡೋಣ, ಯಾಕಂದ್ರೆ ನಮ್ಮ ಹತ್ರ ಏನು ಆ ನಂಬರ್ಗಳಿಲ್ಲ. ಸೊ ಅದಕ್ಕಾಗಿ ನೋ ಕೊಡ್ತೀನಿ. ಎನೇಬಲ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಎಸ್ ಕೊಡ್ತೀನಿ. ಬಟ್ ಸೆಟ್ ಆಲ್ಟರ್ TCS ಡೀಟೇಲ್ಸ್ನ ನೋ ಕೊಡ್ತೀನಿ. ನಿಮ್ಮದು ಪ್ಯಾನ್ ನಂಬರ್ ಇಲ್ಲಿ ಹಾಕಿ. ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಅಂತ, CII ನಂಬರ್ ಅಂದರೆ ಕಂಪನಿಗೆ ಬರುತ್ತಿದ್ದು. ನಿಮ್ಮ CII ನಂಬರು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ಸ್ಟ್ಯಾಚ್ಯುಟರಿ. ಇದು GSTನ ನೀವು ಯಾವ ಥರ ಕಾನ್ಫಿಗರ್ ಮಾಡ್ಕೋಬೇಕು ಅನ್ನೋದು ನಮಗೆ ಇಲ್ಲಿ ತೋರಿಸಿದ್ದೀನಿ. ಇದು ಇನ್ವೆಂಟ್ರಿದು. ಇನ್ವೆಂಟ್ರಿ ಫೀಚರ್ಸ್ನ ನೀವು ಕಾನ್ಫಿಗರ್ ಮಾಡ್ಕೋಬೇಕಾಗುತ್ತೆ. ಇಂಟಿಗ್ರೇಟ್ ಅಕೌಂಟ್ಸ್ ಆ್ಯಂಡ್ ಇನ್ವೆಂಟ್ರಿ ಎಸ್ ಕೊಡ್ತಾ ಇದ್ದೀನಿ. ಎನೇಬಲ್ ಜೀರೋ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಬೇಕಿದ್ರೆ ಎಸ್ ಕೊಡ್ಬೋದು, ಅದು ನೋ ಕೊಡಿ. ಜೀರೋ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ನಿಮಗೆ ನಿಮ್ಮ ಕಂಪ್ನಿಗೆ ಅದರ ಅವಶ್ಯಕತೆ ಇದ್ದರೆ ನೀವು ಎಸ್ ಕೊಡ್ಬೋದು. ಮೇಂಟೈನ್ ಮಲ್ಟಿಪಲ್ ಗೋಡನ್ಸ್. ನೀವು ಮಲ್ಟಿಪಲ್ ಗೋಡನ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚಿನ ಗೋಡನ್ಸ್ ನೀವೇನಾದರೂ ರನ್ ಮಾಡ್ತಾ ಇದ್ರೆ, ನೀವು ಯೂಸ್ ಮಾಡ್ತಾ ಇದ್ರೆ ನೀವು ಇದನ್ನು ಎಸ್ ಕೊಡಬೇಕಾಗುತ್ತೆ. ನಾನು ನೋ ಕೊಡ್ತಾ ಇದ್ದೀನಿ. ಮೇಂಟೈನ್ ಸ್ಟಾಕ್ ಕ್ಯಾಟಗರೀಸ್. ನೀವು ಸ್ಟಾಕ್ ಕ್ಯಾಟಗರೀಸ್ ಏನಾದರೂ ಮೇಂಟೈನ್ ಮಾಡ್ತಾ ಇದ್ರೆ ಇದನ್ನು ಎಸ್ ಕೊಡಬೇಕಾಗುತ್ತೆ. ಎಸ್ ಕೊಟ್ಟಿರಿ, ನಿಮ್ಗೆ ಹೇಳ್ತೀನಿ ಯಾವ ಥರ ಇದಾಗುತ್ತೆ ಅಂತ. ಇದನ್ನು ಮೇಂಟೈನ್ ಮಲ್ಟಿಪಲ್ ಗೋಡನ್ಸ್ ಎಸ್ ಕೊಡ್ತಾ ಇದ್ದೀನಿ. ಮೇಂಟೈನ್ ಸ್ಟಾಕ್ ಕ್ಯಾಟಗರೀಸ್ ಎಸ್ ಕೊಡ್ತಾ ಇದ್ದೀನಿ. ಮೇಂಟೈನ್ ಬ್ಯಾಚ್ ವೈಸ್ ಡೀಟೇಲ್ಸ್. ಸೆಟ್ ಎಕ್ಸ್ಪೈರಿ ಡೇಟ್ಸ್ ಫಾರ್ ಬ್ಯಾಚಸ್ ಕೂಡ ಇದೆಲ್ಲವನ್ನು ಎಸ್ ಕೊಡಿ. ಯೂಸ್ ಸೆಪರೇಟ್ ಆ್ಯಕ್ಚುಯಲ್ ಆ್ಯಂಡ್ ಬಿಲ್ಡ್ ಕ್ವಾಂಟಿಟಿ ಕಾಲಮ್ಸ್. ನಾನು ಲೋ ಕೊಡ್ತಾ ಇದ್ದೀನಿ. ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್.
ಪರ್ಚೇಸ್ ಆರ್ಡರ್ ನೀವೇನಾದರೂ ಪ್ರೊಸೆಸ್ ನಿಮ್ಮ ಕಂಪ್ನಿಲಿ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ಕೊಡ್ಬೋದು. ಎನೇಬಲ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಎಸ್ ಕೊಡಿ. ಎನೇಬಲ್ ಜಾಬ್ ಆರ್ಡರ್ ಪ್ರೊಸೆಸಿಂಗ್ ಏನೇನಾದರೂ ಇದೆ ಅದು ಎಸ್ ಕೊಡಿ. ಎನೇಬಲ್ ಇನ್ವಾಯ್ಸಿಂಗ್ ಎಸ್ ಕೊಡಿ. ರೆಕಾರ್ಡ್ ಪರ್ಚೇಸಸ್ ಇನ್ವಾಯ್ಸ್ ಮೋಡ್ ಎಸ್. ಇದೆಲ್ಲವೂ ಬೇಕು. ಯೂಸ್ ಡೆಬಿಟ್ ಅಂಡ್ ಕ್ರೆಡಿಟ್ ನೋಟ್ಸ್. ರೆಕಾರ್ಡ್ ಕ್ರೆಡಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್. ರೆಕಾರ್ಡ್ ಡೆಬಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್. ಯೂಸ್ ಸೆಪರೇಟ್ ಡಿಸ್ಕೌಂಟ್ ಕಾಲಮ್ ಇನ್ ಇನ್ವಾಯ್ಸಸ್. ಒಂದು ವೇಳೆ ನೀವು ನಿಮ್ಮ ಬಿಲ್ಲಲ್ಲಿ ಡಿಸ್ಕೌಂಟ್ಸ್ ಏನಾದರೂ ಪ್ರೊವೈಡ್ ಮಾಡ್ತಾ ಇದ್ರೆ, ಡಿಸ್ಕೌಂಟ್ಸ್ ಕೊಡ್ತಾ ಇದ್ರೆ ನಿಮ್ಮ ಕಸ್ಟಮರ್ಸ್ಗೆ, ನೀವು ಇಲ್ಲಿ ಎಸ್ ಕೊಡ್ಬೋದು. ಅದು ಇನ್ವಾಯ್ಸಲ್ಲಿ ತೋರಿಸುತ್ತೆ. ಬೇಡ ಅಂದರೆ ನೋ ಅಂತ ಕೊಡಿ. ಟ್ರ್ಯಾಕ್ ಅಡಿಷನಲ್ ಆ್ಯಂಡ್ ಕಾಸ್ಟ್ ಆಫ್ ಪರ್ಚೇಸಸ್ ನಾನು ನೋ ಕೊಡ್ತಾ ಇದ್ದೀನಿ. ಯೂಸ್ ಮಲ್ಟಿಪಲ್ ಪ್ರೈಸ್ ಲೆವೆಲ್ಸ್ ನೋ. ಯೂಸ್ ಟ್ರ್ಯಾಕಿಂಗ್ ನಂಬರ್ಸ್ ಡೆಲಿವರಿ ಆ್ಯಂಡ್ ರೆಸಿಪ್ಟ್ ನೋಟ್ಸ್ಗೆ ಸಂಬಂಧಪಟ್ಟಿದ್ದು ಅದರ್ ಫೀಚರ್ಸ್ ಇದೆಲ್ಲ ನಿಮ್ಮ ಕಂಪನಿಗೆ ಅನುಕೂಲ ಇದ್ದರೆ ಇದನ್ನು ನೀವು ಎಸ್ ಕೊಡ್ಬೋದು. ದ ಮೆಟೀರಿಯಲ್ ಇನ್ ಆ್ಯಂಡ್ ಔಟ್ ವೋಚರ್ಸ್ದು. ಯೂಸ್ ಕಾಸ್ಟ್ ಟ್ರ್ಯಾಕಿಂಗ್ ಆಫ್ ಸ್ಟಾಕ್ ಐಟಮ್. ಸೊ ಅಕ್ಸೆಪ್ಟ್ ಕೊಡ್ತೀವಿ. ಇದಿಷ್ಟು ಇನ್ವೆಂಟ್ರಿ ಕಾನ್ಫಿಗರೇಷನ್.